ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ತುಂಬ ದಿನ ಆದಮೇಲೆ ಮತ್ತೊಂದು ಸಿಹಿ ಸುದ್ದಿಯನ್ನು ರೈತರಿಗೆ ಇಲ್ಲಿ ತೆಗೆದುಕೊಂಡು ಬಂದಿದ್ದೇನೆ. ಎಲ್ಲ ರೈತರಿಗೂ ಕೂಡ ಇಲ್ಲಿ 30,000ವರೆಗೆ ಈ ಒಂದು ಸ್ಕೀಮಲ್ಲಿ ಅಥವಾ ಈ ಒಂದು ಯೋಜನೆ ಅಡಿಯಲ್ಲಿ ಎಲ್ಲ ರೈತರಿಗೂ ಕೂಡ ಇಲ್ಲಿ ಹಣ ಬರ್ತದೆ. ಹಾಗಾದರೆ ಈ ಒಂದು ಯೋಜನೆ ಯಾವುದು, ಈ ಒಂದು ಯೋಜನೆ ಅಡಿಯಲ್ಲಿ ಅರ್ಜಿಗಳನ್ನು ಸಲ್ಲಿಸೋದು ಹೇಗೆ ಮತ್ತು ಎಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕು, ಇದು ಕೇಂದ್ರ ಸರ್ಕಾರದಿಂದ ಬರುತ್ತಾ ಅಥವಾ ರಾಜ್ಯ ಸರ್ಕಾರದಿಂದ ಬರುತ್ತಾ, ಈ ಸಂಪೂರ್ಣ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ದರೆ ನೀವು ವಿಡಿಯೋಗೆ ಒಂದು ಲೈಕ್ ಮಾಡ್ಬೋದು ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ತುಂಬ ಇಲ್ಲಿ ಹೆಲ್ಪ್ಫುಲ್ ಆಗೋ ರೀತಿಯಲ್ಲಿ ಈ ಒಂದು ರೈತರಿಗೆ ಸಂಬಂಧಪಟ್ಟಂತೆ ಒಂದು ಯೋಜನೆ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇನೆ. ಆ ಒಂದು ಯೋಜನೆ ಯಾವುದಪ್ಪ ಅಂತ ಅಂದರೆ PM ಕುಸುಮ್ ಸ್ಕೀಮ್ ಅಂತ ಹೇಳ್ತೇವೆ. ಪ್ರಧಾನಮಂತ್ರಿ ಇಲ್ಲಿ ಕುಸುಮ ಎಂಬತಕ್ಕಂತಹ ಒಂದು ಯೋಜನೆ ಅಡಿಯಲ್ಲಿ ಎಲ್ಲ ರೈತರಿಗೆ ಕೇಂದ್ರ ಸರ್ಕಾರದಿಂದ 60% ಸಬ್ಸಿಡಿ ರೂಪದಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ 30,000ವರೆಗೆ ಹಣ ಬರ್ತದೆ. ಆ ಒಂದು ಸಬ್ಸಿಡಿ ಯಾವುದಪ್ಪ ಅಂತ ನೋಡೋದಾದರೆ ನೀವು ಏನಾದರೂ ಗೂಗಲಲ್ಲಿ ಸರ್ಚ್ ಮಾಡಿದರೆ PM ಕುಸುಮ್ ಅಂತ ಇದೆ ನೋಡಿ. ಇಲ್ಲಿ PM ಕುಸುಮ್ ಸ್ಕೀಮ್ India.gov.in ವೆಬ್ಸೈಟ್ಗೆ ಭೇಟಿ ನೀಡಿ. ಇಲ್ಲಿ ಭೇಟಿ ನೀಡಿದ್ರಿ ಅಂತ ಅಂದರೆ ನೀವು ನೋಡ್ಬೋದು ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ತಮ್ ಮಹಾಭಿಯಾನ್ ಅಂತ ಇದೆ ನೋಡಿ. ಇಲ್ಲಿ ಈ ಒಂದು ಸ್ಕೀಮ್ ಅಡಿಯಲ್ಲಿ ಎಲ್ಲರಿಗೂ ಕೂಡ ಇಲ್ಲಿ 2030 ಒಳಗೆ 40% ಇಲ್ಲಿ ನಿಮಗೆ ಸೋಲಾರ್ ಎನರ್ಜಿ ಅಥವಾ ಸೋಲಾರ್ ಪಾರ್ಕ್ ಅಂತ ನೀವೇನಾದರೂ ಮಾಡಿರ್ತೀರಾ ಅಥವಾ ಸೋಲಾರ್ ಅಂತ ಎಲ್ಲರಿಗೂ ಕೂಡ ಕೇಳಿರ್ತೀರಾ. ನಿಮ್ಮ ಹೊಲದಲ್ಲಿ ನೀವೇನಾದರೂ ಸೋಲಾರನ್ನು ನೀವು ಅಳವಡಿಸಿಕೊಂಡ್ರೆ ಅಲ್ಲಿ 60% ಹಣವನ್ನು ಇಲ್ಲಿ ನಮ್ಮ ಒಂದು ಕೇಂದ್ರ ಸರ್ಕಾರದಿಂದ ಕೊಡ್ತೇವೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ ಒಂದು ಸ್ಕೀಮ್ ಯಾವಾಗಿಂದ ಬಂದಿದೆ ಅಂತ ನೋಡೋದಾದರೆ 2019ರಿಂದ ಬಂದಿದೆ. ಇಲ್ಲಿ ಕಾಂಪೋನೆಂಟ್ ಎ ಅಂತ ಇದೆ ನೋಡಿ. ಇಲ್ಲಿ 10,000 ಮೆಗಾವ್ಯಾಟ್ವರೆಗೆ ನೀವು ಏನಾದರೂ ಇದರಿಂದ ಸೋಲಾರ್ ಪವರನ್ನು ನೀವು ಪವರನ್ನು ನೀವು ಮಾಡಿದಿರಿ ಅಂತ ಅಂದರೆ ನಿಮಗೆ 60% ಸಬ್ಸಿಡಿ ರೂಪದಲ್ಲಿ ನಿಮಗೆ ಹಣ ದೊರಕ್ತದೆ. 40% ಮಾತ್ರ ನೀವು ಹಣಗಳನ್ನು ಪಡೆದುಕೊಳ್ಳಬೇಕಾಗಿರ್ತದೆ. ಇದರಡಿಯಲ್ಲಿ ನಿಮಗೆ 30,000ವರೆಗೂ ಕೂಡ ಹಣ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.